ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವ ಚಾನಲ್? ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅಶು ಯೂಟ್ಯೂಬ್ ಚಾನಲ್. ನಂದಿರೋದೇ ಕಲರ್ ಅಮ್ಮನ್ ಮಾತಾಡ್ತಾ ಇವಾಗ ಏನು ವಿಡಿಯೋ ಅಂತಂದರೆ, ನಾವು ಆಫೀಸ್ ಕಡೆಯಿಂದ ಟ್ರಿಪ್ ಹೋಗ್ತಾ ಇದೀವಿ ಗೈಸ್. ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ನೋಡೋರಂತ. ಆಯ್ತು ಕಣೆ, ಫುಲ್ಲು ನನ್ನ ವಿಡಿಯೋ ಫುಲ್ ನೀನೇ ಇರ್ತೀಯ, ಸರಿನಾ? ನೀನೇ ಇರ್ತೀಯ. ಹಾಯ್ ಮಾಡಿ ಸಾಕಷ್ಟೇ. ಹಾಯ್ 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 ಮಾಡಿ. ಗೈಸ್, ಇವಳು ನನ್ನ ಕ್ಲೋಸ್ ಫ್ರೆಂಡು, ಇವಳು ಯಾರೋ ಗೊತ್ತಿಲ್ಲ, ಇವಾಗ್ಲಿಂದ ಬಂದಿರೋಳು. ಅವಳು ನನ್ನ ಕ್ಲೋಸ್ ಫ್ರೆಂಡು. ಇನ್ನ ಬ್ಲಾಕ್ ಬರುತ್ತೆ. ಹಾಯ್ ಮಾಡಿ ಎಲ್ಲ. ಅಷ್ಟೇ. ಅಳ್ಳಾಡ್ತಾ ಬಿದ್ದೈದಲ್ಲಿ ಫಸ್ಟಾಗಿ ಸಾರಿ ಗಾಯ್ಸ್, ಬಿಕಾಸ್ ನಾನು ವಿಡಿಯೋ ಮಾಡಬೇಕು ಅಂತ ತುಂಬ ಇದರಿಂದ ಹೋದೆ, ಬಟ್ ನನಗೆ ವಾಮೆಂಟ್ ಆಗಿರೋದ್ರಿಂದ ನಾನು ಯಾವ ವೀಡಿಯೋನು ಕರೆಕ್ಟಾಗಿ ಮಾಡಿಲ್ಲ. ಸೊ ಇವಾಗ ಏನಂತಂದರೆ, ನಾವು ಹೋಗಿದ್ದು ಬಸ್ ಬಿಟ್ಟು ಇಲ್ಲಿ ಕೇರಳದಲ್ಲಿ ಏನು ಜೀಪ್ ಇರುತ್ತೆ, ಈ ಜೀಪಲ್ಲಿ ಹೋಗಬೇಕು. ನಾವು ಹೋಗ್ಬೇಕಾಗಿರೋಂಥ ಪ್ಲೇಸ್ಗೆ ಎಷ್ಟು ಚೆನ್ನಾಗಿತ್ತು ಗ್ರೀನರಿ ಅಂದರೆ, ನಂಗೆ ಸೀರಿಯಸ್ಲಿ ಅದನ್ನು ಎಂಜಾಯ್ ಮಾಡೋದಕ್ಕೂ ಆಗಲಿಲ್ಲ ಗೈಸ್. ತುಂಬ ಬೇಜಾರಾಯಿತು ನನಗೆ. ನಾವು ಹೋದಂಥ ರೋಡ್ ಹೇಗಿತ್ತಂದರೆ, ಯಪ್ಪ ಗುರು, ನಮ್ಮನ್ನ ಮನೆಗೆ ಬಿಟ್ಬಿಡು, ನಾವು ಫಸ್ಟು ಹೊಂಟೋಗ್ಬಿಡ್ತೀವಿ. ನಮ್ಮ ಅಪ್ಪ ಅಮ್ಮಂಗೆ ಬೇರೆ ನಾವು ಬೇಡ ಅಂದರೆ ಹಠ ಮಾಡ್ಕೊಂಡು ಬಂದಿದ್ದೀವಿ ಅನ್ನಂಗೆ ಆಗ್ಬಿಟ್ಟಿತ್ತು ಗೈಸ್ ನಮಗೆ. ಆ ರೋಡ್ ನೋಡಿ ಹೆಂಗಿದೆ ಅಂತ, ಯಪ್ಪ. ನೋಡಿ ಗೈಸ್, ಹೆಂಗಿದೆ ವ್ಯೂ. ಅಮ್ಮ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಆಗಿಬಿಟ್ಟಿದೆ. ಬೇಜಾರು ಮಾಡ್ಕೊಬೇಡಿ, ಹೇಗಿದ್ದು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಬೇಜಾರು ಮಾಡ್ಕೊಳ್ಳಲ್ಲ, ನಾನು ಹೆಂಗೆ ವಿಡಿಯೋ ಹಾಕಿದ್ರೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂದ್ಕೊಂಡಿದ್ದೀನಿ. ಜೈ ಶ್ರೀರಾಮ್. ಸಿಕ್ಕಾಪಟ್ಟೆ ಬಿಸಿಲು ಗೈಸ್, ಆಗ್ತಾನೇ ಇರಲಿಲ್ಲ. ಅಲ್ಲಿಂದ ಗೇಮೆಲ್ಲ ಆಡಿಕೊಂಡು ಇವಾಗ ಸೀದಾ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಫುಲ್ ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು. ಫಸ್ಟು ಊಟ ಮಾಡಿದ್ರೆ ಸಾಕು ಅನ್ನೋಂಗಾಗಿತ್ತು. ಅಲ್ಲಿಂದ ಸ್ಟ್ರೈಟ್ ಬಂದಿದ್ದೆ ಹೋಟೆಲ್ಗೆ. ಹೋಟೆಲ್ ಮಾತ್ರ ಒಂಥರ ಚೆನ್ನಾಗಿತ್ತು. ಹಾಯ್ ಗೈಸ್, ಇವತ್ತು ಫುಲ್ ಬ್ಲಾಗ್ ಮಾಡ್ಬೇಕು, ವಿಡಿಯೋ ಮಾಡ್ಬೇಕಂತ ಅಂದ್ಬಿಟ್ಟು, ಬಟ್ ವಾಮೆಂಟ್ ಆಗಿದ್ದು ಕಾರಣ ನಾನು ಮಾಡಿರಲಿಲ್ಲ. ಸೊ ನಾವಿವತ್ತು ರಿಸಲ್ಟ್ ಬಂದಿದ್ದೀವಿ. ಸ್ಮೈಲ್ ಮಾಡು. ರೆಸಾಲ್ಟಿಗೆ ಬಂದು ಸ್ವಲ್ಪ ಟೀಗಿ ಎಲ್ಲ ಕುಡ್ದು ಇವಾಗ ಗೇಮ್ ಆಡೋಕ್ಕೆ ಶುರು ಮಾಡಿದ್ವಿ ಎಲ್ಲ. ಸ್ವಲ್ಪ ಟೈಮ್
ಇವರು ಬ್ರೋ ಇದು ಬ್ಲ್ಯಾಕ್ ಹಾಕ್ರಿ. ಗೇಮ್ ಎಲ್ಲ ಮುಗಿಸಿ ನೆಕ್ಸ್ಟ್ ಇಳಿದಿದ್ದೆ ಪೂಲ್ ಒಳಗಡೆ. 2 ಅವರ್ ಮೇಲೆ ಎದ್ದಿಲ್ಲ ಗೈಸ್ ಯಾರೂ. ಪೂಲಲ್ಲಿ ಇಳಿದು ಡ್ಯಾನ್ಸ್ ಆಡಿ ಎಲ್ಲ ಆದಮೇಲೆ ಲಾಸ್ಟ್ ಇವಾಗ ಫೈರ್ ಕ್ಯಾಂಪ್. ಗುಡ್ ಮಾರ್ನಿಂಗ್. ಅಲ್ಲಿ ಇವರು ಸುರೇಶ್ ಪ್ರಭು ನಾವಿದ್ದಿದ್ದ ರೆಸಾರ್ಟ್ ಹತ್ರ ನೋಡಿ ವ್ಯೂ ಮಾರ್ನಿಂಗ್ ಹೆಂಗಿದೆ. ಸೀರಿಯಸ್ಲಿ ಅಲ್ಲಿಂದ ಬರೋದಕ್ಕೆ ಇಷ್ಟ ಇರಲಿಲ್ಲ ಗೈಸ್. ನೀವು ಹೋಗಿದ್ದ ಡೇ ಏನೂ ನೋಡಲಿಲ್ಲ, ಬಟ್ ಮಾರ್ನಿಂಗ್ ಒಂದು ರೌಂಡ್ ಹೊಡೆದ್ಮೇಲೆ ಗೊತ್ತಾಗಿತ್ತು, ಅಯ್ಯೋ ಏನು ಚೆನ್ನಾಗಿದೆ ಗುರು, ನಮ್ಮೂರು ಬೇಡ, ಅಲ್ಲಿಗೆ ಹೋಗಿ ಸೆಟಲ್ ಆಗಿಬಿಡೋಣ ಅನ್ನಿಸ್ಬಿಟ್ಟಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಈ ಥರ ರೆಡಿಯಾಗಿದ್ದೀವಿ. ಹತ್ತಕ್ಕೆ ಹೋಗದೆ ವಾಪಸ್ ಹೋಗ್ತಾ ಇದೀವಿ ಗೈಸ್. ಗೊತ್ತಿಲ್ಲ, ಕ್ಯಾಮ್ರಾ ಅಂದ ತಕ್ಷಣ ಓಡ್ಬೋತಿಯಪ್ಪ ಇವಾಗ. ಹೆಂಗಂತ ನೋಡು, ನಾವು ಚೆನ್ನಾಗಿ ಬಂದ್ಬಿಟ್ಟು ಮಾತಾಡ್ಕೊ. ಅಲ್ಲೆಲ್ಲ ಬೇಡ ಬೇಡ ಅಂದರು, ಇಲ್ಲ ನಾವು ಹತ್ತುತ್ತೀವಿ ಅಂತ ಹೋಗ್ಬಿಟ್ಟು ನಾವು 3 ಜನ ವಾಪಸ್ ಬರ್ತಾಯಿದ್ದೀವಿ ಗೈಸ್. ಆದರೂ ಹತ್ತಲಿಲ್ಲ, ಟ್ರೆಕ್ಕಿಂಗ್ ಕ್ಯಾನ್ಸಲ್ ಆಯಿತು. ಅಲ್ಲಿಂದ ಬಂದು ನೆಕ್ಸ್ಟ್ ಚಾಕ್ಲೇಟ್ ತೊಗೊಳ್ಳೋಣ ಮನೆಗೆ ಅಂತಂದ್ಬಿಟ್ಟು ಚಾಕ್ಲೇಟ್ ಅಂಗಡಿಗೆ ಹೋದ್ವಿ. ಚಾಕ್ಲೇಟ್ ತೊಗೊಂಡು ನೆಕ್ಸ್ಟ್ ಹೋಗಿದ್ದೆ ಊಟ ಮಾಡೋಕ್ಕೆ. ನಮ್ಮ ಅಕ್ಕನ ವೀಡಿಯೋ ಹಾಕ್ಬಿಟ್ಟಿದ್ದೀನಿ, ಅವ್ರು ಊಟ ಬಡಿಸೋದು. ಇದು ನೋಡಿದ್ರೆ ಪಕ್ಕ ನನ್ನ ಕೊಲೆ ಮಾಡ್ತಾರೆ. ಲಾಸ್ಟಲ್ಲಿ ಯಾಕೆ ಈ ವಿಡಿಯೋ ಹಾಕಿದ್ದೀನಿ ಅಂತಂದರೆ, ಇನ್ನೇನು ವೀಡಿಯೋಲಿ ಏನೂ ಇಲ್ಲ, ಏನೋ ಸ್ವಲ್ಪ ವೀಡಿಯೋ ಇದೆ, ಅದನ್ನೇ ನೋಡಿ. ಲಾಸ್ಟಲ್ಲಿ ಇದಂತೂ ಫುಲ್ ಭಯ ಆಗಿಬಿಟ್ಟೈತೆ ನನಗೆ. ಆದರೆ ಏನು ಮಾಡ್ತೀರಾ, ಒಂದು ವೀಡಿಯೋ ಬೇಕು ಅನ್ನೋ ಇದರಿಂದ ಹೋದೆ. ಅಲ್ಲಿ ನಂದು ಹಿಂದೆ ವೀಡಿಯೋದಲ್ಲಿ ರಿಯಾಕ್ಷನ್ ನೋಡಿ ಗೊತ್ತಾಗುತ್ತೆ ನನಗೆ ಫುಲ್ ಭಯ ಗೈಸ್. ಹೈಟ್ ಅಂದರೆ ಓಕೆ ಫೈನ್. ನಂದು ಏನು ಕಂಪ್ನಿದು ಟ್ರಿಪ್ ಏನಿತ್ತು ಇಷ್ಟಿತ್ತು. ನನ್ನ ಹತ್ರ ಕ್ಲಿಪ್ಸ್ ಹಾಕಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ.